ನಮ್ಮಲ್ಲೇನಾಗಿದೆ ಮಾನ್ಯ ಸಭಾಧ್ಯಕ್ಷ, ಒಂದು 150 ಎಕರೆ ವಿಸ್ತೀರ್ಣದಲ್ಲಿ ಕೈಗಾರಿಕಾ ಪ್ರದೇಶ ಇದೆ. ಅಲ್ಲಿ ಏನು ತ್ಯಾಜ್ಯ ಗಣಕ ತ್ಯಾಜ್ಯಗಳನ್ನು ಸಂಸ್ಕರಿಸುವಂತ ಶುದ್ಧೀಕರಣದ ವಿಚಾರದಲ್ಲಿ ಸುಮಾರು 6 ವರ್ಷದಿಂದ ಅಂಚೆಪಾಳ್ಯ ಮತ್ತು ಕುಣಿಗಲ್ ಮುಖ್ಯ ರಸ್ತೆ ಗೊಟ್ಟಿಕೆರೆ ಅಂತ ಇದೆ ಮಾನ್ಯ ಸಭಾಧ್ಯಕ್ಷ. ಅದು ಈಗ ತಾನೇ ಹೇಳ್ತಿದ್ರು ನಮ್ಮ ಸಹ ಸದಸ್ಯರೆಲ್ಲ, ಫುಲ್ ಬ್ಲ್ಯಾಕ್ ವಾಟರ್ ಆಗ್ಬಿಟ್ಟಿದೆ ಮಾನ್ಯ ಸಭಾಧ್ಯಕ್ಷ. ಫಂಗಸ್ ಒಂದು ಕಡೆ ಆದರೆ ಬೆಂಗಳೂರಿಂದ ಬಯೋಕಾನಿಂದ ಹಿಡಿದು ನಾನಾ ಥರ ಫಾರ್ಮಾಸ್ಯೂಟಿಕಲ್ಸ್ ಇಂದ ಹಿಡಿದು ಎಲ್ಲ ಪಾಯ್ಸನ್ಸ್ಗಳು ಎಫ್ಲುಯೆಂಟ್ಸ್ಗಳನ್ನ ಕುಣಿಗಲಲ್ಲಿ ಒಬ್ಬ ಗೋವಿಂದ್ ಸಾಲ್ವೆಂಟ್ಸ್ ಅಂತ ನಡೆಸ್ತಾ ಇದ್ದಾನೆ. ಅವನು ತಂದು ಅಲ್ಲಿ ರಾತ್ರಿ ಹೊತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಬಿಡೋದು ಒಂದು ಕಡೆ ಆದರೆ, ನಮ್ಮಲ್ಲಿ ಕಾರ್ಖಾನೆ ನಡೆಸೋರಂತರು ಏನೇನೋ ಅವ್ರ ಕೆಲಸ ಏನು, ETP ಪ್ಲಾಂಟ್ ಹಾಕಬೇಕು, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್. ಅವ್ರು ಯಾರು ಪರಿಪೂರ್ಣತೆಯಲ್ಲಿ ಮಾಡಿಲ್ಲ. ಅದನ್ನ ಬೋರ್ವೆಲ್ ಡಿಗ್ ಮಾಡ್ಬಿಟ್ಟು ಒಳಗಡೆ ಕಳಿಸ್ಬಿಡ್ತಾರೆ, ಇಲ್ಲ ಮಳೆ ಬಂದಾಗ ಕೆರೆಗೆ ಅದನ್ನ ಹರಿಲಿಕ್ಕೆ ಬಿಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಇದನ್ನ ನಾನು ಯಾವ ರೀತಿ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗ್ತಿಲ್ಲ. ನಾನು ಪೊಲ್ಯೂಷನ್ ಬೋರ್ಡ್ ನಂಬೋದಿಲ್ಲ. ನನಗೆ ಬಹಳ ಬೇಸರ ಆಗ್ಬಿಟ್ಟಿದೆ. ಈ ಪಾಪ ಹೊಸದಾಗಿ ಬಂದಿರೋ ಚೇರ್ಮನ್ ಅದು ಇರಲಿ, ನನಗೆ ನಿಮ್ಮ ಮೂಲಕ ನಾನು ಕೇಳ್ಕೊಂಡಂಥದ್ದು, ಅಲ್ಲೆಲ್ಲ ಫುಲ್ 25 ಗ್ರಾಮಗಳಿದೆ ಮಾನ್ಯ ಸಭಾಧ್ಯಕ್ಷ. ನಾನು ಡಾಕ್ಟರ್ ಆಗಿದ್ದೀನಿ. ಸುಮಾರು 3% ಆಫ್ ದ ಕ್ಯಾನ್ಸರ್ಸ್ ಡಿಟೆಕ್ಟೆಡ್ ವೆರಿ ರೀಸೆಂಟ್ಲಿ, ಆಫ್ ಲೇಟ್, ಒಂದು 5-6 ವರ್ಷದಿಂದ. ಅವ್ರಿಗೆ ಲಂಗ್ ಕ್ಯಾನ್ಸರ್, ಸಾರ್ಕೋಡಿಸಿಸ್ ಅಂತ ಬರುತ್ತೆ, ಇಲ್ಲ ಓವರಿಯನ್ ಕ್ಯಾನ್ಸರ್ ಬರುತ್ತೆ, ಇಲ್ಲ ಬ್ರೆಸ್ಟ್ ಟ್ಯೂಮರ್ಸ್ಗಳು ಬರುತ್ತೆ. ಇದು ಎಲ್ಲ ಆರ್ಗನ್ಸ್ ಎಫೆಕ್ಟ್ ಮಾಡೋಂಥದ್ದು ಮಾನ್ಯ ಸಭಾಧ್ಯಕ್ಷ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಇವತ್ತು ಅದು ನೀರು ನೋಡಿದ್ರೆ ನೊರೆ ಇರುತ್ತೆ ಮಾನ್ಯ ಸಭಾಧ್ಯಕ್ಷ, ಕರ್ರಿ ಇರುತ್ತೆ, ಇಲ್ಲ ಗ್ರೀನಿಶ್ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಮೂಲಕ ಏನು ಒತ್ತಾಯ ಮಾಡ್ತೀನಿ, ಈ ಮಲಿನವಾದಂಥ ವಾಟರ್ನ ಸರಿಪಡಿಸ್ಲಿಕ್ಕೆ ಇದೇನಾಗ್ಬಿಟ್ಟಿದೆ, ದುಡ್ಡಿನ ದಂಧೆ ಮಾನ್ಯ ಸಭಾಧ್ಯಕ್ಷ.